ಒಂದು 6-8 ತಿಂಗಳು ಕೂಡ ಹಿಂದೆ ಫೋನ್ ಮಾಡಿದರು. ಅಲ್ಲಿ ಎಲ್ಲ ಭಾಳಷ್ಟು ಈ ಇಂಡಸ್ಟ್ರಿಗಳು ಬರೋದ್ರಿಂದ ಧೂಳು ಹೆಚ್ಚಾಗಿದೆ, ಆಮೇಲೆ ವೆಹಿಕಲ್ ಮೂವ್ಮೆಂಟ್ಸು ಜಾಸ್ತಿ ಆಗಿದೆ, ರಸ್ತೆಗಳು ಕೂಡ ಹಾಳಾಗ್ತಾ ಇದ್ದಾವೆ. ಇದನ್ನು ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮಗೆ ಹೇಳಿದ್ದಾರೆ. ಹೀಗಾಗಿ ಅವರು ಏನೋ ಇಟ್ಟು ಇದನ್ನು ಅದರ ಬಗ್ಗೆ ಈ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲುವನ್ನು ಇದು ಮಾಡಿದ್ದಾರೆ. ನಾನು ನೆನೆ ಬಿಟ್ಟವರು 2 ದಿವಸದಿಂದ ನಾವು ಅವ್ರ ಜೊತೆ ಮಾತನಾಡಿದ್ದೀನಿ. ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಚರ್ಚೆ ಮಾಡಿ, ಯಾಕಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆದರಣೀಯ ಒಬ್ಬ ಸ್ವಾಮೀಜಿಯವರು. ಬಹುಶಃ ನಾವು 2ನೇ ಸಿದ್ಧಗಂಗಾ ಮಠ ಅಂತ ಹೇಳಿದ್ರು, ಅಲ್ಲಿ ಬಡವರಿಗೆ ಸುಮಾರು 5,000 ಮಕ್ಕಳಿಗೆ ಅವರು ಶಿಕ್ಷಣ ಕೊಡ್ತಾರೆ. ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ, ಅವ್ರ ಜೊತೆ ಸಲಹೆ ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ. ಹೀಗಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ನಂತರ ಮುಖ್ಯಮಂತ್ರಿಗಳು ಕೂಡ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಹಿಡಿಯಬೇಕು. ಸರ್, ಇದು ಮಹಾರಾಷ್ಟ್ರಕ್ಕೆ ಹೋಗೋ ಬಸ್ ವಿಚಾರದಲ್ಲಿ ನಮ್ಮ ಜನರು ಭಾಳ ಆತಂಕ ವ್ಯಕ್ತಪಡಿಸ್ತಾರೆ ಸರ್. ಈಗ ನಮ್ಮಲ್ಲಿ ಈಗ SP ಅವರು ನನಗೆ ಹೇಳಿದರು, ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರಬೇಕು. ಇಲ್ಲಿ ನಮ್ಮ SP ಗಳು ಜಟ್ಟು ಈ ಕಡೆ ಎಲ್ಲ ಮಾತನಾಡಿದ್ದಾರೆ. 2 ಕಡೆ ಜನ ಇವತ್ತು ಸಹ ಪ್ರಾರಂಭ ಮಾಡಿರಿ ಅಂತೇಳಿ ಒತ್ತಾಯಗಳಿದೆ. ಅದನ್ನು ನಾವು ಸೂಕ್ತವಾದಂಥ ಚರ್ಚಿಸಿ ಸೂಕ್ತವಾದಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಚರ್ಚಿಸಿ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ತೀವಿ. ಸರ್, ಜಿ ಪರಮೇಶ್ವರ್ ತಮ್ಮ ಕ್ಷೇತ್ರದ ಜನರಿಗೆ ರಾಜೀನಾಮೆ ಕೆಲಸ ಮಾಡೋಕ್ಕಾಗ್ತದೆ ಸೂಕ್ತವಾಗಿ ನಿಮ್ಮ ಇಚ್ಛೆ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಪರಮೇಶ್ವರ್ ಗೊತ್ತು. ಪರಮೇಶ್ವರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅವರು ನಮ್ಮ ಪಕ್ಷದ ಅತ್ಯಂತ ಒಬ್ಬ ಹಿರಿಯ ನಾಯಕರು, ಭಾಳ ನನಗೂ ಕೂಡ ಭಾಳ ಆತ್ಮೀಯರು. ಅವ್ರದ್ದು ರಾಜಕೀಯದಲ್ಲಿ ಇನ್ನೂ 20 ವರ್ಷ ಅವರು ಇರಬೇಕು ಅಂತೇಳಿ ನಮ್ಮೆಲ್ಲರ ಆಶಯವಾಗಿದೆ. ಹೀಗಾಗಿ ಆ ಪ್ರಶ್ನೆನೇ ಬರೋದಲ್ಲ, ಪರಮೇಶ್ವರ್ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಸುಮ್ಮನೆ ಯಾವುದೋ ಒಂದು ಕಾರಣದಿಂದ ಸೋತು ಕೆಲವೊಂದು ವಿಚಾರಗಳು ಆಗ್ತದೆ. ಒಂದು ಎಮೋಷ್ನಲ್ ಆಗಿದ್ದು ಸಹ ಕೆಲವೊಂದು ಮಾತುಗಳು ಹೇಳಿರ್ಬೋದು. ಆದರೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡುವಂಥದ್ದಾದರೆ ರಾಜಕೀಯ ನಿವೃತ್ತಿ ತಗೊಳ್ಳುವಂಥದ್ದು ಅದು ಯಾವುದೋ ಪ್ರಶ್ನೆ ಉದ್ಭವಿಸಿದ್ರೆ ಅವ್ರಿಗೆ ಇನ್ನೂ ಉಜ್ವಲ ಭವಿಷ್ಯ ಮುಂದೆ ಕಾಣಿದೆ. ಅಂದರೆ ಅಭಿವೃದ್ಧಿಗೆ ಹಣ ಸಿಗ್ತಾರೆ ಅನ್ನೋ ಬೇಜಾರು ಅದು ನಿಮ್ಮ ಅವ್ರು ಹೇಳಿದಾರ.